ನಮಸ್ಕಾರಗಳು ಮುದ್ದು ವಿದ್ಯಾರ್ಥಿನಿಯರೇ. ಈಗಾಗಲೇ SSLC ಪೂರ್ವಸಿದ್ಧತಾ ಪರೀಕ್ಷೆಯ ಭಾಗ ಪೂರ್ವಸಿದ್ಧತಾ ಪರೀಕ್ಷೆ ಎರಡರಲ್ಲಿ ಭಾಗ 1ರಲ್ಲಿ ಏನಪ್ಪ ಅಂದರೆ 1ರಿಂದ 16ರವರೆಗೆ 1 ಅಂಕದ ಪ್ರಶ್ನೆಗಳು ಮತ್ತು ಬಹುವಾಕ್ಯ ಪ್ರಶ್ನೆಗಳನ್ನು ನೋಡಿದ್ದೀವಿ. ಈಗ ಏನಪ್ಪ ಅಂದರೆ 2ನೇ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಈ 2 ಅಂಕದ ಪ್ರಶ್ನೆಗಳು ನಮಗೆ ಏನು ಹೇಳ್ತಾ ಇದ್ದೇವೆ ಅಂದರೆ ಮುಖ್ಯವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು, ವೆರಿ ಇಂಪಾರ್ಟೆಂಟ್ ಮತ್ತು ನಿರ್ದಿಷ್ಟವಾಗಿ ಬರ್ತಕ್ಕಂಥ ಅಂಕಗಳು. ಅದರಾಗೆ ಮೊದಲನೇದಾಗಿ ಪ್ರಶ್ನೆ ಏನಿರ್ತೈತಪ್ಪ ಅಂದರೆ 5+√3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಭಾಗಲಬ್ಧ ಸಂಖ್ಯೆ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು P ಮತ್ತು Q ರೂಪದಲ್ಲಿ ಇರಲಾರ್ದಂಥದ್ದು ನಾವು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಕರಿತೀವಿ. ಅದರಾಗೆ ಮುಖ್ಯವಾಗಿ ಏನಪ್ಪ ಅಂದ್ರೆ ರೂಟ್ದಾಗ ಯಾವ ಬರ್ತಾವಲ್ಲ ಅವುಗಳನ್ನು ನಾವು ಏನಂತೇಳಿ ಕರಿತೀವಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಏನಂತೀವಪ್ಪ ಅಂದ್ರೆ ಇರ್ರ್ಯಾಷನಲ್ ನಂಬರ್ಸ್. ಫಸ್ಟ್ ನಾವು 5+√3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ಯಾರ. ಹಾಗಾದ್ರೆ ಫಸ್ಟಿಗೆ ನಾವು ಏನು ತೊಗೋಬೇಕಂದ್ರೆ ಇದ್ರ ವಿರುದ್ಧವಾಗಿ ತೊಗೋಬೇಕು. ವಿರುದ್ಧವಾಗಿ ತೊಗೋಬೇಕಂದ್ರೆ ನಾವು ಫಸ್ಟಿಗೆ ಏನು ಮಾಡ್ಕೋಬೇಕಂದ್ರೆ 5+√3 ಇದು ಒಂದು ಭಾಗಲಬ್ಧ ಸಂಖ್ಯೆ, ಅಂದ್ರೆ ಭಾಗಲಬ್ಧ ಸಂಖ್ಯೆ ಎಂದು ತಿಳಿದಿರೋಣ ಅಥವಾ ಆಗಿರಲಿ ಅಂತ ಕೇಳಬೇಕು. ಅದಾದ ನಂತರ 5+√3 = A/B ತೊಗೋಬೋದು ಅಥವಾ P/Q ತೊಗೋಬೋದು. ಇದನ್ನು ಬ್ರ್ಯಾಕೆಟ್ನಾಗ ಏನು ಬರಿಬೋದು ಅಂದರೆ A ಮತ್ತು Bಗಳು ಸಹ ಒಂದು ಅವಿಭಾಜ್ಯ ಸಂಖ್ಯೆಗಳಾಗಿವೆ. B not 0, B ಯಾವತ್ತೂ 0ಗೆ ಸಮೀಪ, Bಗೆ ಯಾವತ್ತೂ ಸಮ ಇರುವುದಿಲ್ಲ, 0ಗೆ ಯಾವುದು ಸಮವಿರುವುದಿಲ್ಲ. ಹಾಗಾದ್ರೆ √3 = A/B -5 ಅಂದ್ರೆ +5 ಈ ಸೈಡ್ ಇತ್ತು, ಈ ಸೈಡ್ ಬರ್ತಂದ್ರೆ ಏನಾಗ್ತೈತಿ -5. √3 = A-5B/B. ಇಲ್ಲಿ ಏನಾಯ್ತಪ್ಪ ಅಂದ್ರೆ LCM ತಗೊಂಡೆವು, ಅಂದ್ರೆ ಛೇದ ಸಮಾನ ಮಾಡ್ಕೊಳ್ಳೋದೈತೀವಲ್ಲ ಅದನ್ನು. ಹಾಗಾದ್ರೆ √3 ಈ ಸೈಡ್ ಉಳಿತಲ್ಲ, RHS ಸೈಡ್ ಉಳಿತಲ್ಲ, √3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಮತ್ತು A-5B/B ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇದು ನಮ್ಮ ಊಹೆಗೆ ತಪ್ಪಾಗಿದೆ. ಯಾಕಂದ್ರಪ್ಪ ಅಂದರೆ ವಿರುದ್ಧವಾಗಿದೆ. ಏಕೆಂದರೆ √3 ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರ್ತಕ್ಕಂಥದ್ದು ಮತ್ತು A-5B/B ಇದು ಒಂದು ಏನಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾದರೆ ಎರಡೂ ಸೈಡ್ ನೋಡಿದೆವು ಅಂದರೆ ಒಂದು ಭಾಗಲಬ್ಧ ಮತ್ತೊಂದು ಅಭಾಗಲಬ್ಧ ಐತಂದ್ರೆ ಇದನ್ನು ಪೂರ್ಣವಾಗಿ ನಾವೇನಂತ ಹೇಳ್ಬೋದು ಅಂದರೆ 5+√3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಹೇಳ್ಬೋದು. ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ಇದ್ರ ಮೇಲಿಂದ ಅಪ್ಲೈಡ್ ಕ್ವಶನು ಕೇಳ್ತಾರೆ. 5-√3 ಕೇಳ್ಬೋದು, 5+2√3 ಹಿಂಗೂ ಕೇಳ್ಬೋದು. ಇನ್ನು ನೆಕ್ಸ್ಟ್ ಇದೇ ರೀತಿಯಾಗಿ ಇದೇ ಸೇಮ್ ಕ್ವಶನನ್ನು ಚೇಂಜ್ ಮಾಡಿನೂ ನೀವು ಬಿಡಿಸ್ಬೋದು. ಸಂಖ್ಯೆಗಳನ್ನು ಚೇಂಜಸ್ ಮಾಡಿ ಅವರು ಸಹಿತ ಕೇಳ್ಬೋದು. ಇನ್ನು 18ನೇ ಕ್ವಶನ್ ಏನು ಹೇಳ್ತದಪ್ಪ ಅಂದರೆ 11, 14, 17 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಅಂದರೆ ಅವ್ರೇನು ಕೊಟ್ಟರು ಅಂದ್ರೆ 11, 14, 17 ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ. ಇದರಲ್ಲಿ ಮೊದಲು 20 ಪದಗಳ ಮೊತ್ತ, 20 ಪದ ತೊಗೊರಿ. 20 ಪದ ತೊಗೊಂಡ್ರಂದ್ರೆ ಅಲ್ಲಿ ಏನು ಮಾಡಿರಿ, ಆ 20 ಪದಗಳ ಮೊತ್ತ ಎಷ್ಟಾಗ್ತೈತಿ ಅಂದ್ರೆ ಅವೆಲ್ಲ ಕೂಡ್ಸೋಣ ಎಷ್ಟಾಗ್ತೈತಿ ಅದು ಕಂಡುಹಿಡಿಯೈತೆ ಅಂದಾರೆ. ಹಾಗಾದ್ರೆ ಇಲ್ಲಿ A ಅನ್ನೋದು ಅಂದರೆ ಏನಪ್ಪ ಅಂದ್ರೆ ಮೊದಲನೇ ಪದ A ಎಷ್ಟೈತಪ್ಪ ಅಂದ್ರೆ 11 ಬರ್ತೈತಿ. ಇನ್ನು D ಏನಪ್ಪ ಅಂದರೆ D ಅಂದರೆ A2 - A1. A2 ಎಷ್ಟು ಬರ್ತೈತಿ ಇಲ್ಲಿ 14 ಐತಿ, -11 ಅಂದ್ರೆ ಅದ್ರದ್ದು ಎಷ್ಟಾಯಿತು 14 11 ಕಳೆದ್ರೆ 3 ಬತ್ತು. D = 3. ಇನ್ನು N ನಂಬರ್ ಆಫ್ ಟರ್ಮ್ಸ್ ಎಷ್ಟು ಅದಪ್ಪ ಅಂದರೆ 20 ಅಂದರೆ N = 20. ಇಲ್ಲಿ ಸೂತ್ರ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂದರೆ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರ ಏನು ಹೇಳ್ತಪ್ಪ ಅಂದರೆ N/2 (2A + N-1 × D). ಅಲ್ಲಿ ಎನ್ ಜಾಗಿಗೆ ಏನು ಇಡ್ಬೋದಪ್ಪ ಅಂದರೆ S20 = N ವ್ಯಾಲ್ಯೂ ಎಷ್ಟೈತಿ 20/2 (2 × A ಬೆಲೆ ಎಷ್ಟೈತಪ್ಪ ಇಲ್ಲಿ 11 ಕೊಟ್ಟರೆ 11 ಇಟ್ಟೆವು ಪ್ಲಸ್ N ವ್ಯಾಲ್ಯೂ ಎಷ್ಟೈತಿ 20 ಮೈನಸ್ 1ಕ್ಕೆ 1 × D ವ್ಯಾಲ್ಯೂ ಎಷ್ಟೈತಿ 3 ಐತಿ. ಹಾಗಾದ್ರೆ 2 1s 2 10s ಅಂದರೆ 10 × 22 + 19 ಅಂದರೆ 20 - 1 = 19, 19 × 3 ಅಂದರೆ 22 + 19 3s 57 ಅಂದರೆ 19 3 57. ಇಲ್ಲಿ 10 × 22 + 57 = 79. ಹಾಗಾದರೆ S20 = 790.
790 ಅಂದ್ರೆ 20 ಪದಗಳ ಅಂದ್ರೆ ಈಗ 11 14 17 ಹಿಂಗೆ 20 ಪದಗಳನ್ನು ತೊಗೊಂಡೇವು ಅಂದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಅಲ್ಲಿ 20ನೇ ಪದದ ಮೊತ್ತ ಎಷ್ಟು ಬರ್ತದಪ್ಪ ಅಂದ್ರೆ 790. ಇದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಕ್ವಶನ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಟೈಪ್ ಕ್ವಶನ್ ಬರ್ತಕ್ಕಂಥದ್ದು ಈ ಫಾರ್ಮುಲಾ ಮೇಲೆ ಬರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಇನ್ನೊಂದು ಬಿಡಿಸುತ್ತೆ ಹೇಳ್ತಾರೆ, ಅಥವಾ ಕೊಟ್ಟು ಆರ್ ಕೊಟ್ಟು ಏನಂತೇಳಿ ಬಿಡಿಸ್ಬೋದಪ್ಪ ಅಂದ್ರೆ ಆರ್ ಕೊಟ್ಟು 100 96 92 ಡ್ಯಾಶ್ 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 12 ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಸೂತ್ರ ಉಪಯೋಗಿಸಿ ಬಿಡಿಸಿರಿ ಅಂತ ಕೇಳ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್. ಎ ವ್ಯಾಲ್ಯೂ ಎಷ್ಟೈತಪ್ಪ ಅಂದ್ರೆ ಮೊದಲನೇ ಪದ 100, ಡಿ ಏನಪ್ಪ ಅಂದ್ರೆ 96 ಮೈನಸ್ 100 -4 ಬರ್ತೈತಿ. ಇಲ್ಲಿ ನೀವು ತಪ್ಪಾಗಿ 4 ಇಟ್ಟರೆ ತಪ್ಪು ಆನ್ಸರ್ ಬರ್ತೈತಿ. ಹಾಗಾದ್ರೆ ನೀವು 96 ಮೈನಸ್ 100 ಅಂದರೆ A2 ಮೈನಸ್ A1 ಅಂದರೆ -4 ಬತ್ತು. ಎನ್ ವ್ಯಾಲ್ಯೂ ಎಷ್ಟು ಬತ್ತು? 12 ಬತ್ತು. ಎನ್ ವ್ಯಾಲ್ಯೂ 12 ಅಂದ್ರೆ ಲಾಸ್ಟ್ ಕೊನೆಯ ಪದ ಎಷ್ಟು ಕೊಟ್ಟಾರ ಅವರು? 12 ಕೊಟ್ಟರೆ. ಎನ್ = ಎಷ್ಟಪ್ಪ ಅಂದ್ರೆ ಕ್ವಶನ್ ಮಾರ್ಕ್ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಅದಾವ ಅಂತೇಳಿ ಕ್ವಶನ್ ಮಾರ್ಕ್ ಹೇಳ್ಯಾರ. ಹಾಗಾದರೆ A ಪ್ಲಸ್ ಇಂಟು ಬ್ರಕೆಟ್ n-1 ಇಂಟು ಡಿ = AN ಮೀನ್ಸ್ ಒಟ್ಟು ಟೋಟಲ್. ಹಾಗಾದ್ರೆ ಎ ವ್ಯಾಲ್ಯೂ 100 ಪ್ಲಸ್ ಎನ್ ವ್ಯಾಲ್ಯೂ n-1 ಇಂಟು ಡಿ ವ್ಯಾಲ್ಯೂ ಎಷ್ಟೈತಿ? -4 = 12. n-1 ಪ್ಲಸ್ 100 ಐತಿ. ಈಚೆ ಕಡೆ ಸೈಡ್ ಕಳಿಸ್ತೇವೆ ಅಂದ್ರೆ ಏನಾಗ್ತೈತಿ? -100 ಆಗ್ತೈತಿ. n-1 ಇಂಟು ಬ್ರಕೆಟ್ -4 ಅಂದ್ರೆ 12ದಾಗ -100 ಕಳೆದೇವು ಅಂದ್ರೆ ಎಷ್ಟು ಆಗ್ತೈತಿ? -88. ಹಾಗಾದ್ರೆ n-1 = -88 ಡಿವೈಡೆಡ್ ಬೈ -4. ಎರಡೂ ಮೈನಸ್ ಅದಾವೆ ಮ್ಯಾಲೆ ಕೆಳಗೆ ಅಂದ್ರೆ ಅಂಶ ಮತ್ತು ಛೇದಗಳು ಎರಡೂ ಮೈನಸ್ ಅದಾವೆ. ಹಾಗಾಗಿ ಎರಡು ಪ್ಲಸ್ ಆಗಿಬಿಡ್ತಾವೆ. n-1 = ಎಷ್ಟು ಬರ್ತೈತಿ? 4 1s 4 22s ಅಂದರೆ n-1 = 22. ಎನ್ ವ್ಯಾಲ್ಯೂ ಎಷ್ಟು ಬರ್ತೈತಿ? 22 + 1. ಹಾಗಾದ್ರೆ ಎನ್ ವ್ಯಾಲ್ಯೂ ಎಷ್ಟಾಯಿತು? 23. ಇನ್ನು ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದ್ರೆ 19ನೇ ಕ್ವಶನ್ ಬರ್ತೈತಿ. ಪಿ ಆಫ್ ಬ್ರೆಕೆಟ್ ಆಫ್ 5, 6 ಮತ್ತು ಕ್ಯೂ ಬ್ರೆಕೆಟ್ ಆಫ್ 1, 3 ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಬಿಡಿಸಿರಿ. ಅಂದರೆ ಡಿಸ್ಟನ್ಸ್ ಫಾರ್ಮುಲಾ ಯೂಸ್ ಮಾಡಿ ಬಿಡಿಸೋದೈತಿ. ಯಾವುದು ಫಾರ್ಮುಲಾ ಯೂಸ್ ಮಾಡಿ? ಡಿಸ್ಟನ್ಸ್ ಫಾರ್ಮುಲಾ ಯೂಸ್ ಮಾಡಿ ಬಿಡಿಸೋದೈತಿ. ಡಿಸ್ಟನ್ಸ್ ಫಾರ್ಮುಲಾ ಏನು ಹೇಳ್ತದೆ ಸೂತ್ರ ನಮಗೆ? ಡಿ √ x2 - x1 ಬ್ರೆಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರೆಕೆಟ್ ಸ್ಕ್ವೇರ್. ಇದು ಬತ್ತಂದ್ರೆ ಇಲ್ಲಿ x1 ಬೆಲೆ ಎಷ್ಟು ಆಗ್ತೈತಿ? 5 ಆಗ್ತೈತಿ. y1 ಬೆಲೆ ಎಷ್ಟು ಆಗ್ತೈತಿ? 6 ಆಗ್ತೈತಿ. x2 ಬೆಲೆ ಎಷ್ಟು ಆಗ್ತೈತಿ? 1 ಆಗ್ತೈತಿ. y2 ಬೆಲೆ 3 ಆಗ್ತೈತಿ. ಹಾಗಾದ್ರೆ √1 - 5 ಬ್ರೆಕೆಟ್ ಸ್ಕ್ವೇರ್ ಪ್ಲಸ್ 3 - 6 ಬ್ರೆಕೆಟ್ ಸ್ಕ್ವೇರ್. ಇಲ್ಲಿ 5ರೊಳಗೆ 1 ಕಳೆದ್ರೆ ಎಷ್ಟಪ್ಪ? 4 ಬರ್ತೈತಿ. ಗ್ರೇಟರ್ ನಂಬರ್ ದೊಡ್ಡ ನಂಬರ್ ಎಷ್ಟಪ್ಪ ಅಂದ್ರೆ ಮೈನಸ್ ತೆಗೈತಿ ಮೈನಸ್ ಇಟ್ಟು ಪ್ಲಸ್ 6 - 3 ಅಂದರೆ 6ರೊಳಗೆ 3 ತೆಗೆದ್ರೆ ಎಷ್ಟು ಬತ್ತು? 3 ಬತ್ತು. ಗ್ರೇಟರ್ ನಂಬರ್ ಎಷ್ಟು ಐತಿ? 6 ಐತಿ. ಅದ್ರ ಸೈನ್ ಏನು ಬತ್ತು? ಮೈನಸ್ ಬ್ರೆಕೆಟ್ ಸ್ಕ್ವೇರ್. ಹಾಗಾದ್ರೆ 4ರ ವರ್ಗ ಎಷ್ಟಾಯ್ತಪ್ಪ ಅಂದ್ರೆ 16 ಆಯಿತು. ಪ್ಲಸ್ 3ರ ವರ್ಗ ಎಷ್ಟಾಯಿತು? 9 ಆಯಿತು. 16ರೊಳಗೆ 3 ಕೂಡಿಸ್ರೆ 16ರೊಳಗೆ 9 ಕೂಡಿಸ್ರೆ ಎಷ್ಟಾಯಿತು? 25 ಆಯಿತು. ಡಿ = ಎಷ್ಟಾಯ್ತಪ್ಪ ಅಂದ್ರೆ √25. 25ರ ವರ್ಗಮೂಲವನ್ನು ತೆಗೆದಾಕ್ರೆ ಅದರದ್ದು ಆನ್ಸರ್ ಎಷ್ಟು ಬರ್ತೈತಿ ಅಂದ್ರೆ 5 ಮಾನಗಳು ಅಂತ ಬರ್ತೈತಿ. ಇದನ್ನು ಎಷ್ಟು ಮಾರ್ಕ್ಸಿಗೆ ಕೇಳ್ಯಾರಪ್ಪ ಅಂದ್ರೆ 2 ಮಾರ್ಕ್ಸಿಗೆ ಕೇಳ್ಯಾರ. ಇದು ಯಾವ ಪಾಠದ ಮೇಲೆ ಬರ್ತೈತಪ್ಪ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತ ಅಂತೇಳಿ ಪಾಠ ಐತಿ. ಈ ಪಾಠ ಬೋರ್ಡ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸಿಗೆ ಇರ್ತೈತಪ್ಪ ಅಂದ್ರೆ 14. ಇದು 6 ಅಂಕಗಳಿಂದ ಟೋಟಲಿಗೆ ಪಾಠ ಇರ್ತೈತಿ. ಇನ್ನು ಅದೇ ರೀತಿಯಾಗಿ ಈ ಮತ್ತೊಂದು ಕ್ವಶನ್ ನಾವು ನೋಡಿದಾಗ ಯಾವುದು ಕ್ವಶನ್ ಬರ್ತದಪ್ಪ ಅಂದರೆ 20ನೇದು. ಕೊಟ್ಟಿರುವ ಒಂದು ಚಿತ್ರ ಐತಿ. ಆ ಚಿತ್ರದಲ್ಲಿ ಸೈನ್ ಸಿ ಮತ್ತು ಕಾಸ್ ಎ ಬೆಲೆಗಳನ್ನು ಕಂಡುಹಿಡಿಯಿರಿ. ಸೈನ್ ಅಂದರೆ ಏನು? ಸೈನ್ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇನ್ನು ಕಾಸ್ ಅಂದರೆ ಏನು ಬರ್ತೈತಿ? ಪಾರ್ಶ್ವ ಅಂದ್ರೆ ಆಜು ಸೈಡ್. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಾದ್ರೆ ಇಲ್ಲಿ ಫಸ್ಟ್ ಅವ್ರು ಏನಪ್ಪ ಅಂದರೆ ಎ ಬಿ ವ್ಯಾಲ್ಯೂ ಕೊಟ್ಟಾರ 1 ಐತಿ. ಇನ್ನು ಬಿ ಸಿ ವ್ಯಾಲ್ಯೂ ಐತಿ √3 ಐತಿ. ಹಾಗಾದರೆ ಫಸ್ಟ್ ನಾವು ಎ ಸಿ ಬೆಲೆಯನ್ನು ತಕ್ಕೋಬೇಕು. ಎ ಸಿ ಬೆಲೆಯನ್ನು ತಕ್ಕೋಬೇಕಾದ್ರೆ ಇಲ್ಲಿ ಒಂದು ಲಂಬಕೋನವನ್ನು ತೆಗೆದುಕೊಂಡಿದ್ದೆವು. ಲಂಬಕೋನ ಏನು ಹೇಳ್ತೈತಿ? ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಇದ್ದರೆ ಆ 90 ಡಿಗ್ರಿ ಕೋನದ ಎದುರಿನ ಬಾಹು ಏನಿರ್ತೈತಿ? ವಿಕರ್ಣ ಇರ್ತೈತಿ. ಆ ವಿಕರ್ಣ ಅಂದರೆ ಯಾವುದಪ್ಪ ಅಂದರೆ ಎ ಸಿ. ಹಾಗಾದ್ರೆ ಇಲ್ಲಿ ಪೈಥಾಗೋರಸನ
ಪೈಥಾಗೋರಸನ ಫಾರ್ಮುಲಾ ಏನು ಬರ್ತೈತೆ ಅಂದರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇಲ್ಲಿ ಎ ಸಿ ಸ್ಕ್ವೇರ್ಗೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ವ್ಯಾಲ್ಯೂ ಎಷ್ಟೈತಿ 1 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ವ್ಯಾಲ್ಯೂ ಏನೈತಿ √3 ಸ್ಕ್ವೇರ್ ಐತಿ. ಹಾಗಾದ್ರೆ 1 ವರ್ಗ 1 ಪ್ಲಸ್ √3 ವರ್ಗ ಅಂದ್ರೆ √3 2 ಸಲ ಮಾಡ್ದಾಕ್ರ ಅಂದ್ರೆ √3 ಇಂಟು √3 ಮಾಡ್ದೇವಂದ್ರೆ ಅಲ್ಲಿ ಇರ್ತೈತಿ √3 ಇಂಟು √3 ಒಂದು 3 ಬತ್ತು ಅಂದ್ರೆ 1 + 3 = 4 ಆಯಿತು. ಹಾಗಾದ್ರೆ ಎ ಸಿ ಸ್ಕ್ವೇರ್ ಬೆಲೆ ಎಷ್ಟಾಯಿತು 4 ಆಯಿತು. ಬರೀ ಎ ಸಿ ಬೆಲೆ ಎಷ್ಟಾಯಿತು 2 ಆಯಿತು. ಹಾಗಾದ್ರೆ ಸೈನ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿದ ಮೇಲೆ ಬಟ್ಟಿಡ್ರಿ. ಸೈನ್ ಸಿದನ್ನು ನೋಡಿದ್ರೆ ಸೈನ್ ಸಿದಿಂದ ಅಭಿಮುಖ ಬಾವು ಸೈನ್ ಏನಾಗ್ತೈತಿ ಅಭಿಮುಖ ಬಾವು ಡಿವೈಡೆಡ್ ಬೈ ವಿಕರ್ಣ. ಅಲ್ಲಿ ಅಭಿಮುಖ ಬಾವು ಯಾವ್ದಾಗ್ತೈತಿ ಎ ಬಿ, ವಿಕರ್ಣ ಯಾವ್ದಾಗ್ತೈತಿ ಎ ಸಿ. ಎ ಬಿ ಡಿವೈಡೆಡ್ ಬೈ ಎ ಸಿ ಅಂದರೆ ಎ ಬಿ ಡಿವೈಡೆಡ್ ಬೈ ಎ ಸಿ ಅಂದರೆ ಎ ಬಿ ಬೆಲೆ ಎಷ್ಟೈತಿ 1, ಎ ಸಿ ಬೆಲೆ ಎಷ್ಟೈತಿ 2. ಹಂಗಾದ್ರೆ 1/2 ಪ್ಲಸ್ ಕಾಸ್ ಎ. ಕಾಸ್ ಎ ಏನು ಹೇಳ್ತೈತಿ ಕಾಸ್ ಅಂದರೆ ಏನು ಫಸ್ಟ್ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಅಂದರೆ ಯಾವುದು ಬಾಜು. ಪಾರ್ಶ್ವ ಎದ ಪಾರ್ಶ್ವಬಾಹು ಯಾವುದೈತಿ ಎ ಬಿ ಡಿವೈಡೆಡ್ ಬೈ ವಿಕರ್ಣ. ವಿಕರ್ಣ ಅಂದರೆ ಯಾವುದು ಎ ಸಿ ಅಂದರೆ 1/2 ಅದನ್ನು 1/2 ಅಂದರೆ ಇಲ್ಲಿ 1/2 ಎರಡೂ ಸೇಮ್ ಅದಾವು ನಡುವು ಪ್ಲಸ್ ಐತಂದ್ರೆ ಇಲ್ಲಿ ಛೇದಗಳೆರಡು ಸಮ ಅದಾವು ಅಂದ್ರೆ 2ಕ್ಕೆ 2 ಬತ್ತು ಪ್ಲಸ್ ಅಂದರೆ 1 + 1 = 1 + 1 = 1 1 + 1 = 2 ಡಿವೈಡೆಡ್ ಬೈ 2 + 2 ಅಂದರೆ ತಳಗಿನ ಛೇದ ಸಮ ಅಂತ 2 ಇಟ್ಟು ಅಂದರೆ ಇಲ್ಲಿ ಆನ್ಸರ್ ಎಷ್ಟು ಬತ್ತು 2/2 ಬತ್ತು. 2/2 ಅಂದರೆ ಆನ್ಸರ್ ಎಷ್ಟಾಯಿತು 1 ಆಯಿತು. ಇನ್ನು ಅದೇ ರೀತಿಯಾಗಿ ನಾವು 21ನೇ ಕ್ವಶನನ್ನು ನೋಡಿದೆವಂದ್ರೆ 21ನೇ ಕ್ವಶನ್ ಏನು ಹೇಳ್ತೈತಪ್ಪ ಅಂದರೆ 21ನೇ ಕ್ವಶನ್ ಏನು ಹೇಳ್ತೈತೆ ಅಂದರೆ ವೃತ್ತ ಸ್ಪರ್ಶಕ ಎಂದರೇನು, ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು. ಯಾವುದೇ ಒಂದು ವೃತ್ತವನ್ನು ತೆಗೆದಾಕರ ಆ ವೃತ್ತವನ್ನು ನಾವು ಏನು ಮಾಡ್ತೇವೆ ಅಂದರೆ 2 ಸ್ಪರ್ಶಕಗಳಿಂದ ಸ್ಪರ್ಶಿಸ್ತೈತಿ. ಅತಿ ಹೆಚ್ಚು ಸ್ಪರ್ಶಗಳನ್ನು ರಚಿಸುವುದೇ ಎಷ್ಟಪ್ಪ ಅಂದರೆ 2 ಸ್ಪರ್ಶಕಗಳಿಂದ ರಚಿಸ್ತೈತಿ. ಅದಕ್ಕಿಂತ ಹೆಚ್ಚಿಗೆ ನಾವು ಸ್ಪರ್ಶಕವನ್ನು ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಫಸ್ಟ್ ಸ್ಪರ್ಶಕ ಅಂದರೆ ಏನು ತಿಳ್ಕೊಬೇಕಲ್ಲ. ಸ್ಪರ್ಶಕ ಅಂದರೆ ಏನು ಯಾವುದೇ ಒಂದು ವೃತ್ತಕ್ಕೆ ಜಾದಿಂದ ಎಳೆದಾಗ ಅದರ ಅಂತ್ಯ ಬಿಂದುಗಳು ಏನು ಬರ್ತಾವಲ್ಲ ಅಂತ್ಯ ಬಿಂದುಗಳು ದೊರಿತಾವಲ್ಲ ಆ ದೊರಿತಕ್ಕಂಥ ಆ ಬಿಂದುಗಳಿಗೆ ಏನಂತ ಕರಿತೀವಿ ಅಂದರೆ ಸ್ಪರ್ಶಕ ಬಿಂದು ಅಂತ ಕರಿತೀವಿ. ಈಗ ಒಂದು ಸ್ಪರ್ಶಕ ಬಿಂದುವಿನಿಂದ ಯಾವುದೇ ಒಂದು ವೃತ್ತದೊಳಗೆ ಒಂದು ವೃತ್ತದ ಬಿಟ್ಟು ಹೊರಗೆ ಬಿಂದು ಇಟ್ಕೊಂಡಿರ್ತೀವಿ. ಆ 2 ಬಿಂದುಗಳನ್ನು ಎಳೆದೇವಂದ್ರೆ 2 ಬಿಂದುಗಳಿಂದ ಎಳೆದೇವಂದ್ರೆ ಒಂದು ಸ್ಪರ್ಶಕಕ್ಕೆ ಎಷ್ಟು ಸ್ಪರ್ಶಕ ಬಿಂದುಗಳಿಗೆ ಎಷ್ಟು ಸ್ಪರ್ಶಗಳನ್ನು ಎಳಿಬೋದು ಅಂದರೆ 2 ಸ್ಪರ್ಶಕ ಬಿಂದುಗಳನ್ನು ಎಳೆಯಬಹುದು. ಇನ್ನು 22ನೇ ಕ್ವಶನ್ ಏನು ಹೇಳ್ತದಪ್ಪ ಅಂದ್ರೆ ನಮಗೆ 2 ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಆ 2 ಸಂಖ್ಯೆಗಳ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಅವಿಭಾಜ್ಯ ಅಪವರ್ತನ ಅಂದರೆ ಒಂದು ರೀತಿಯಾಗಿ ವಿಚಾರ ಮಾಡ್ಕೊಳ್ಳೋ ಭಾಳ ಈಜಿ. ಹೆಂಗಪ್ಪ ಅಂದರೆ H/L ಅಂದರೆ ಮಸ ಮತ್ತು ಲಸಗಳು 2 ಕೂಡ್ಕೊಂಡ್ರೆ ಅದರ ಆನ್ಸರ್ ಎಷ್ಟು ಬರ್ತೈತಿ 2016. ಇಲ್ಲಿ ನಮಗೆ ಫಾರ್ಮುಲಾ ಐತಿ A/B = H/L. ಎದ ವ್ಯಾಲ್ಯೂ ಎಷ್ಟೈತಿ 42 ಇಂಟು ಬಿದ ವ್ಯಾಲ್ಯೂ ಎಷ್ಟೈತಿ ಕೊಟ್ಟಿಲ್ಲ ಬಿ = H/L ಅಂದರೆ H/L ಅಂದರೆ ಲಸ ಇಂಟು ಮಸ. ಅವು 2 ಥರದ್ದು ಎಷ್ಟು ಬರ್ತೈತಿ 2016 ಆನ್ಸರ್ ಕೊಟ್ಟರೆ ಅವರು. ಬಿ ಆ್ಯಸ್ ಇಟ್ ಈಸ್ ಇಟ್ಟೆವು 2016 ಡಿವೈಡೆಡ್ ಬೈ ಇಲ್ಲಿ 42 ಇಂಟು ಐತಿ ಈಚೆ ಕಡೆ ಬರ್ತಂದ್ರೆ ಏನಾಗ್ತೈತಿ ಡಿವೈಡೆಡ್ ಬೈ ಅಂದ್ರೆ 42 1 42 8. ಹಾಗಾದರೆ ಬಿ ವ್ಯಾಲ್ಯೂ ಎಷ್ಟಾಯಿತು 48. ಇನ್ನು 48ರದು ಅಪವರ್ತನ ವಿಧಾನದಿಂದ ಬಿಡಿಸ್ತೇವೆ ತಿಳ್ಕೊರಿ. 2 × 3 × 7 ಅಂದರೆ 2 × 3 6 6 7 42. ಇದು ಒಂದು ಬತ್ತು. ಮತ್ತು ಇನ್ನೊಂದು ಸಂಖ್ಯೆ ನಾವೇ ಕಂಡು ಹಿಡಿದಿದ್ದೇವಲ್ಲ ಆ ಕಂಡು ಹಿಡಿದು 48ರದ್ದು ನೋಡ್ರಿ ಎಷ್ಟಾಗ್ತೈತಿ ಒಡೆದು ನೋಡೋಣ. 2 × 2 × 2 × 2 × 3 ಅಂದ್ರೆ ಅದನ್ನು ಗುಣಾಕಾರ ಮಾಡಿ ನೋಡ್ರಿ. 2 × 4 4 × 8 8 × 16 16 3 48. ಇನ್ನು ಇವು ಎರಡೂದರ ಕಾಮನ್ ತೆಗಿಬೇಕು ಮಸಾವನ್ನು ತೆಗಿಬೇಕು ಅಂದರೆ 2ಕ್ಕೆ 2 ಸೇಮ್ ಆಯಿತು 3ಕ್ಕೆ 3 ಸೇಮ್ ಆಯಿತು ಅಂದರೆ 2 × 3 ಅಂದರೆ 2 3 6. ಅಂಡರ್ಸ್ಟ್ಯಾಂಡ್ ಆಯ್ತು ಎಲ್ಲರಿಗೂ. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಏನಪ್ಪ ಅಂದರೆ 23ನೇ ಕ್ವಶನ್ ಏನು ಹೇಳ್ತದಪ್ಪ ಅಂದ್ರೆ 3x² - 6x + 3 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಅಪವರ್ತನ ವಿಧಾನ ಈಗಾಗಲೇ ನಾವು ಏನಪ್ಪ ಅಂದ್ರೆ 8th ಸ್ಟ್ಯಾಂಡರ್ಡ್ಗೆ 9th ಸ್ಟ್ಯಾಂಡರ್ಡ್ಗೆ ಕಲ್ತಿದ್ದೆವು. ಹಂಗೆ ಅದೇ ರೀತಿ 10th ಸ್ಟ್ಯಾಂಡರ್ಡ್ಗೂ ಬಂದೈತಿ. ಹಾಗಾದ್ರೆ 3x² - 6x + 3 ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸ್ತೇವೆ ಅಂದರೆ ಗುಣಾಕಾರ ಮಾಡಿದ್ರೆ 3 3 9 ಬರಬೇಕು.
ಅದನ್ನು ಕೂಡಿಸ್ದೇವು ಅಂದರೆ ಎಷ್ಟು ಬರಬೇಕು 6 ಬರಬೇಕು. ಅಂಥ ಸಂಖ್ಯೆ ಯಾವುದಪ್ಪ ಅಂದ್ರೆ ನಾವು 3 3s 9 ಸೇಮ್ ಆ್ಯಸ್ ಇಟ್ ಈಸ್ ಅದೇ ಬರ್ತೈತಿ. ಹಾಗಾದರೆ 3x² - 3x - 3x + 3 = 0. ಇಲ್ಲಿ ಕಾಮನ್ ತೊಗೋಬೇಕು, ಸಾಮಾನ್ಯ ಅಪವರ್ತನವನ್ನು ತಗೋಬೇಕು ಹೊರಗೆ. ಹಾಗಾದ್ರೆ 3x ಮೊದಲು 2 ಟರ್ಮ್ ಅದಾವಲ್ಲ, 3x² - 3x ಇದರ ಕಾಮನ್ ಯಾವ್ದು ಬರ್ತೈತಿ 3x ಬರ್ತೈತಿ. ಒಂದು ಬ್ರ್ಯಾಕೆಟ್ನಾಗ ಹೊರ ತೆಗೆದೇವು ಅಂದರೆ x - 1 ಬ್ರ್ಯಾಕೆಟ್ ಕಂಪ್ಲೀಟ್. ಮತ್ತೊಂದ್ರಾಗ 3x + 3 ಐತಲ್ಲ ಅದರ ಕಾಮನ್ ಏನು ಬರ್ತೈತಿ 3 ಕಾಮನ್ ಬರ್ತೈತಿ. ಹಾಗಾದ್ರೆ 3 ಕಾಮನ್ ತೆಗೆದೇವು ಅಂದರೆ ಬ್ರ್ಯಾಕೆಟ್ನಾಗ x - 1 = 0. ಹಾಗಾದ್ರೆ ಅಲ್ಲಿ ಏನು ತೋರಿಸ್ತೈತೆ ಅಂದರೆ 3x - 1 ಅಲ್ಲಿ ಏನು ತೋರಿಸ್ತೈತಿ x - 1 ಬ್ರ್ಯಾಕೆಟ್ ಕಂಪ್ಲೀಟ. ಮತ್ತೊಂದ್ರೆ 3x - 1 ಬ್ರ್ಯಾಕೆಟ್ ಕಂಪ್ಲೀಟ್ = 0. ಹಾಗಾದ್ರೆ x - 1 = 0, x = 1 ಅಂದ್ರೆ -1 ಐತಿ, ಈಚೆ ಕಡೆ ಬರ್ತಂದ್ರೆ +1. ಇನ್ನು 3x - 1 = 0. ಹಾಗಾದ್ರೆ 3x - 1 = 0, 3x = -1 ಐತಿ, ಈಚೆ ಕಡೆ ಬರ್ತಂದ್ರೆ +1 ಆಯಿತು, x = 1/3. ಇನ್ನು ಅಥವಾ ಇದಕ್ಕೆ ಇನ್ನೊಂದು ಕ್ವಶನ್ ಐತಿ, ಏನಂತೇಳಿ x² + 5x + 6 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳ್ಯಾರ. ಹಾಗಾದ್ರೆ ಇಲ್ಲಿ ನಾವು ನೋಡಿದೆವು ಅಂದ್ರೆ ಮೂಲಗಳ ಸ್ವಭಾವವನ್ನು ನೋಡಿದೆವು ಅಂದರೆ ಫಸ್ಟ್ ಆಫ್ ಆಲ್ a = 1, b = 5, c = 6. ಅಂದ್ರೆ ನಮಗೆ ಗೊತ್ತೈತಿ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ, ಮೂಲ ಸಮಾನುಪಾತತೆ ಬೇಸಿಕ್ ಫಾರ್ಮುಲಾ ಏನು ಬರ್ತೈತೆ ಅಂದರೆ ax² + bx + c = 0. ಇಲ್ಲಿ ಶೋಧಕದ ಸೂತ್ರ ಏನು ಬರ್ತೈತಿ b² - 4ac. b² ವ್ಯಾಲ್ಯೂ ಏನು ಬರ್ತೈತಿ, b ವ್ಯಾಲ್ಯೂ 5 ಐತಿ, 5² - 4 ಇಂಟು a ವ್ಯಾಲ್ಯೂ ಎಷ್ಟೈತಿ 1 ಇಂಟು c ವ್ಯಾಲ್ಯೂ ಎಷ್ಟೈತಿ 6. 5² ವ್ಯಾಲ್ಯೂ ಎಷ್ಟೈತಿ 25 - 4 1s 4, 4 6 24. ಅಂದರೆ 25 - 24 = ಏನು ಬತ್ತಪ್ಪ ಅಂದ್ರೆ 1 ಬತ್ತು. ಡೆಲ್ ವ್ಯಾಲ್ಯೂ ಏನು ಬತ್ತು 1. ಡೆಲ್ ಯಾವತ್ತು 0ಕ್ಕಿಂತ ವ್ಯಾಲ್ಯೂ ಏನಾಯಿತು ಹೆಚ್ಚು ಬತ್ತು. ಹಾಗಾದ್ರೆ ಡೆಲ್ > 0 ಮೂಲಗಳ ವಾಸ್ತವ ಮತ್ತು ವಿಭಿನ್ನವಾಗಿ ಇರ್ತೈತೆ ಅಂತ ಹೇಳ್ಬೋದು. ಏನು ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಇದು ಬಿಡಬಾರ್ದು ಯಾರು ಕ್ವಶನ್. ನೆಕ್ಸ್ಟ್ 24 ಕ್ವಶನ್ ಭಾಳಷ್ಟು ಈಜಿ ಇರ್ತಕ್ಕಂಥ ಕ್ವಶನ್. ಅದು ಯಾವುದಪ್ಪ ಅಂದ್ರೆ ವರ್ಜಿಸುವ ವಿಧಾನ ಅಂತ ಹೇಳ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿರಿ. ನೋಡ್ರಿ, ಈ 2 ಮಾರ್ಕ್ಸಿಂದ್ರೊಳಗೆ ವರ್ಜಿಸುವ ವಿಧಾನ ಕೇಳ್ಬೋದು, ಆದೇಶ ವಿಧಾನದ ಕೇಳ್ಬೋದು. ಈ ಎರಡೂ ವಿಧಾನದೊಳಗೆ ನೀವು ಯಾವಾಗ ಬೇಕಾದ್ರೆ ಬಿಡಿಸ್ಬೋದು. ಆದರೆ ಪರ್ಟಿಕ್ಯುಲರಾಗಿ ಈ ಸಲ ಪೂರ್ವ ಸಿದ್ಧತಾ ಪರೀಕ್ಷೆ ಒಳಗೆ ಏನಪ್ಪ ಅಂದ್ರೆ ಅವರು ಏನು ಕೇಳ್ಯಾರ ಅಂದ್ರೆ ವರ್ಜಿಸುವ ವಿಧಾನದಿಂದ ಏನು ಬಿಡಿಸತ್ತೆ ಹೇಳ್ಯಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ವರ್ಜಿಸುವ ವಿಧಾನ ಎಷ್ಟು ಈಜಿ ಐತಿ. 2x + y = 8 ಇದು ಈಕ್ವೇಷನ್ 1. ಮತ್ತೊಂದು 3x - y = 7. ಇವುಗಳನ್ನು ಎರಡೂ ಒಂದ್ರ ಕೆಳಗೆ ಒಂದು ಇಟ್ಕೊಳ್ಳೋಣ. ಹಾಗಾದ್ರೆ 2x + y = 8, 3x - y = 7 -y = 7. ಈ ಎರಡೂ ನಾವು ಈಕ್ವೇಷನ್ 1 ಮತ್ತು 2 ವರ್ಜಿಸಿದಾಗ y ಕ್ಯಾನ್ಸಲ್ ಆಯಿತು, ಒಂದು +y -y ಕ್ಯಾನ್ಸಲ್ ಆಯಿತು. 5x = 8 + 7 = 8 ಆಯಿತು, 15 ಆಯಿತು. ಹಾಗಾದ್ರೆ x = ಈ ಕಡೆ 5x ಇಂಟು ಐತಿ, ಈಚೆ ಕಡೆ ಬರ್ತದೆ ಏನಾಗ್ತೈತಿ ಡಿವೈಡೆಡ್ ಆತೈತಿ. ಅಂದರೆ 15/5, 5 1s 5 3s ಅಂದರೆ x ವ್ಯಾಲ್ಯೂ ಎಷ್ಟು ಬತ್ತು 3 ಬತ್ತು. ಎಕ್ಸ್ ವ್ಯಾಲ್ಯೂ ಎಷ್ಟು ಬತ್ತು 3 ಬತ್ತು. ನೆಕ್ಸ್ಟ್ ಇನ್ನು ಮುಂದೆ ಎಕ್ಸ್ ವ್ಯಾಲ್ಯೂ 3 ಬಂದದ್ದನ್ನು ಈಕ್ವೇಷನ್ 1ರಾಗರೆ ಅಥವಾ 2ರಾಗರೆ ಯಾವುದರಾಗರೆ ಇಟ್ಟುಬಿಡ್ರಿ. ಎಕ್ಸ್ = 3 ಈಕ್ವೇಷನ್ 1ರಲ್ಲಿ ಇಡಲಾಗಿ ಅಥವಾ ಆದೇಶಿಸಿದಾಗ ಅಲ್ಲಿ ಏನು ತೋರಿಸ್ತೈತಿ, ಈಕ್ವೇಷನ್ 1ರಾಗ ಇಟ್ಟೆ ಅಂದರೆ 2 ಇಂಟು ಈಕ್ವೇಷನ್ 1ರದ್ದು ಏನೈತಿ ನೋಡ್ರಿ, 2x + y = 8 ಅಂದ್ರೆ 2 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟೈತಿ 8 + 2 x ವ್ಯಾಲ್ಯೂ ಎಷ್ಟೈತಿ 3, 2 ಇಂಟು 3 + y = 8, 2 3s 6 + y = 8. y ಆ್ಯಸ್ ಇಟ್ ಈಸ್ 8 ಮೈನಸ್ ನೋಡಿರಿ, ಈ ಕಡೆ +6 ಐತಿ, ಈಚೆ ಕಡೆ ಬರ್ತಾ ಏನತೈತಿ -6. 8 - 6 = 2 ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬತ್ತು 3 ಬತ್ತು, y ವ್ಯಾಲ್ಯೂ ಎಷ್ಟು ಬತ್ತು 2. ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಬೀಳ್ತೈತಿ. ಟೋಟಲ್ ಆಗಿ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ನಂಬರ್ 3ರಾಗ 2 ಅಂಕದ ಪ್ರಶ್ನೆಗಳು ಎಷ್ಟು ಇರ್ತಾವಪ್ಪ ಅಂದರೆ 8 ಇರ್ತಾವೆ. ಟೋಟಲ್ 16 ಮಾರ್ಕ್ಸ್ ಇರ್ತಾವೆ. ಇದು ವೆರಿ ಇಂಪಾರ್ಟೆಂಟ್. ಆದಷ್ಟು ಎಲ್ಲರೂ ಈ
ಈ ಪ್ರಶ್ನೆ 3 ಯಾರೂ ಬಿಡ್ಲಾಕ ಹೋಗಬೇಡ್ರಿ. ಪ್ರತಿಯೊಂದು ಪ್ರಶ್ನೆ ಭಾಳಷ್ಟು ಈಜಿ ಇರ್ತವೆ. ಸ್ವಲ್ಪ ಬಿಡಿಸ್ಲಿಕ್ಕೆ ಟ್ರೈ ಮಾಡಿರಿ, ವಿಚಾರ ಮಾಡಿ ಬಿಡಿಸ್ಬೇಕು. ಆದಷ್ಟು ವಿಚಾರ ಮಾಡಿ ಬಿಡಿಸ್ರಿ. ಹಾಗೆ ಈ ಚಾನಲ್ಗೆ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲ ನಿಮ್ಮ ಫ್ರೆಂಡ್ಸ್ಗಳು ಯೂಸ್ಫುಲ್ ಆಗಲಿ ಅಂತ ತಿಳ್ಕೊಂಡು ನಾನು ಇದನ್ನು ಬಿಡಿಸಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.